ಎಷ್ಟು ಸರ್ತಿ ಹೇಳ್ಬೇಕು ನಿನಗೆ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕಮ್ಮ ಹೀಗೆ ನನ್ನ ಮೇಲೆ ಕೈ ಮಾಡ್ತಾ ಇದೆಯಾ? ಏನಾಗಿದೆ? ನಡಿಯಾಚೆ, ನಡಿಯಾಚೆ. ಇವತ್ತೇ ನನ್ನ ಮನೆಯಿಂದ ನೀನು ಆಚೆ ಹೋಗ್ಬೇಕು. ಇಲ್ಲ ಅಂದ್ರೆ ಹತ್ತು ಗಾಡಿ. ಬಿಡಕ್ಕೆ ಬಿಡಕ್ಕೆ ಯಾಕಕ್ಕೆ ಅವ್ನು ನೋಡ್ತಿದ್ಯಾ? ಏನಾಗಿದೆ ನಿನ್ಗೆ? ಅವನೇನ್ ಚಿಕ್ಕ ಮಗುನ ಬೆಳೆದ್ ನಿಂತಿರೋ ಮಗನ ಮೇಲೆ ಕೈ ಮಾಡ್ತಿದ್ಯಲ್ಲ ನೀನು. ಅಲ್ಲ ಮಗನ ಮಗ್ಗಾರ ಇಲ್ಲ ನಿನ್ಗೆ? ನೋವಾಯ್ತೇನೋ? ಬಿಡ ನಡಿ ಆ ಕಡೆ. ನೋಡ್ಸಕ್ಕೋ, ಇದು ನನ್ನ ಮಗನ ಮಧ್ಯೆ ನಡೀತಾ ಇರೋ ವಿಷಯ. ಇದ್ರಲ್ಲಿ ಬೇರೆ ಯಾರು ಮಾತಾಡಿದ್ರು ನನ್ಗೆ ಇಷ್ಟ ಆಗಲ್ಲ. ನೀನು ಅಷ್ಟೇ ಮಾತಾಡ್ಬೇಡ. ನಡಿಯ. ಅತ್ತೆ ಮಾತಾಡ್ಲಿ ಬಿಡಿ. ನನ್ನ ಸಾಕಿದವ್ರು ನೀವು, ಬೆಳೆಸಿದವ್ರು ನೀವು. ನಮ್ಮಿಬ್ಬರ ಮಧ್ಯೆ ಇವತ್ತೇನೋ ಸಮಸ್ಯೆ ಅಂತೆ, ನೀವು ಮಧ್ಯೆ ಮಾತಾಡಬಾರ್ದಂತೆ. ಅದೇನಾಗಿದೆ ಅಂತ ನಾನು ಕೇಳೇ ಬಿಡ್ತೀನಿ. ಹೇಳಮ್ಮ, ಏನಿನ್ನ ಅಸಮಾಧಾನ ಹೇಳೋ. ಹೊಟ್ಟೆಲ್ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಏನ್ ಅಸಮಾಧಾನ ಅಂತ ಕೇಳ್ತೀಯ ನೀನು? ಆ ಹುಡುಗಿ ಏನೋ ಅನ್ಯಾಯ ಮಾಡಿದ್ಲು ಅಂತ ಆ ರೀತಿ ನಡ್ಕೊಂಡೆ ನೀನು? ಶ್ರೀಮಂತ ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಒಂದು ಜೀವ ಈ ಭೂಮಿಗೆ ಬರೋ ಸಂಭ್ರಮನ ಮನೆ ಜನರೆಲ್ಲೂ ಸೇರಿ ಆಚರಿಸುವ ಕ್ಷಣ ಕಣೋ. ಅವಳಿಗೆ ಅವಳ ಮಗುಗೆ ದೀರ್ಘಾಯುಸ್ಸು ಆರೋಗ್ಯ ಕೊಡ್ಲಿ ಅಂತ ಹಾರೈಸೋ ಕ್ಷಣ. ಅಂತ ಸಮಯದಲ್ಲಿ ಗೋಳಿ ತರ ನುಗ್ಗಿ ಬಾಯಿ ಬಂದಾಗ ಮಾತಾಡಿ ಅದ್ ತುಂಬಿದ ಬಸ್ರಿ ಮನ್ಸು ನೋಯಿಸ್ದಲ್ಲ ನೀನು. ನಿನಗೆ ಒಳ್ಳೇದಾಗಲ್ಲ ಕಣೋ, ಖಂಡಿತ ಒಳ್ಳೇದಾಗಲ್ಲ. ಅದಕ್ಕೆ ಆ ದೇವ್ರು ನಿನಗಿಂತ ಸುಡುಗಾಡ ಕಾಯಿಲೆ ಕೊಟ್ಟಿದ್ದು, ಸಾಯ್ಲಿ ಅಂತ. ಆದ್ರೆ ನೀನು ಪಾಪಿ ಪಾಪಿ ಚಿರಾಯು ಅಂತಾರಲ್ಲ ಹಾಗೆ. ತಂದೆ ತಾಯಿ ಹೊಟ್ಟೆ ಉರ್ಸೋ ಮಕ್ಕಳು ಇರೋ ಬದಲು ಸತ್ರೆ ಮೇಲು ಕಣೋ. ಈ ರೀತಿ ಹೊಟ್ಟೆ ಉರ್ಸೋ ಬದಲು ನೀನ್ ಸತ್ತಾದ್ರೂ ಹೋಗಿದ್ರೆ ತಲೆ ಮೇಲೆ ನೀರು ಸುಟ್ಕೊಂಡು ಎಳ್ಳು ನೀರು ಬಿಡ್ತಿದ್ದೆ. ಬಿಟ್ಟು ಅನ್ನೋದಕ್ಕೆ ಎಂತ ಮಾತು ಅಂತ ಆಡ್ತಿದ್ಯಾ ನೀನು? ಎಂತ ಮಗನಿಗೆ ಹೇಳಿ ಬಿಡು. ನನಗ್ ಜನ್ಮ ಕೊಟ್ಟಿರೋರು ಇವ್ರೆ. ಈ ದೇಹ ಮಣ್ಣಾಗ್ಲಿ ಅಂತ ಇವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಇವ್ರು ಬರೀ ನನ್ನ ದೇಹದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಮನ್ಸಿನ ಬಗ್ಗೆ ಯಾವತ್ತೂ ಯೋಚನೆನೇ ಮಾಡ್ಲಿಲ್ಲ. ಸುಮ್ನೆ ಇದ್ಬಿಡು ಅತ್ತೆ, ಇನ್ನೇನು ಮಾತಾಡೋದ್ ಬೇಡ. ಆಯ್ತಮ್ಮ, ನೀನ್ ಹೇಳ್ದಾಗ್ಲೇ ಆಗ್ಲಿ. ನಾನ್ ಸಾಯ್ತೀನಿ. ಸಾಯಕ್ ಮುಂಚೆ ನಿನ್ಗೊಂದು ವಿಷಯ ಹೇಳಿ ಸಾಯ್ತೀನಿ. ಬೇಜವಾಬ್ದಾರಿಯಿಂದ ಇದ್ದೆ, ಯಾರನ್ನೂ ಸರಿಗ್ ಬಾಳಿಸ್ಲಿಲ್ಲ. ಒಳ್ಳೆ ಮಗ ಆಗ್ಲಿಲ್ಲ, ಒಳ್ಳೆ ಗಂಡ ಆಗ್ಲಿಲ್ಲ, ಒಳ್ಳೆ ಅಪ್ಪ ಆಗ್ಲಿಲ್ಲ, ನಿಜ. ಆದ್ರೆ ಈಗ ನಾನು ಬದಲಾಗಿದ್ದೀನಿ, ನಾನು ತಿದ್ಕೊಂಡಿದ್ದೀನಿ. ಮಗ ಆಗಕ್ಕೆ ಗಂಡ ಆಗಕ್ಕೆ ಸಮಯ ಮೀರೋಗಿದೆ. ಒಳ್ಳೆ ಅಪ್ಪ ಆಗ್ಬೇಕು ಅಂತ ಆಸೆ, ಆ ಮಗನ ಜೊತೆ ಇರಬೇಕು ಅಂತ ಆಸೆ. ನಾನು ಬದಲಾಗಿರೋದು, ತಿದ್ಕೊಂಡಿರೋದನ್ನ ನೀನೇ ನಂಬಲಿಲ್ಲ, ಇನ್ಯಾರಮ್ಮ ನಂಬ್ತಾರೆ? ನನ್ನ ಮಾತಿನ್ನೂ ಮುಗ್ದಿಲ್ಲ. ಯಾಕಮ್ಮ ಆರ್ತಿ ಮೇಲೆ ಅಷ್ಟು ಪ್ರೀತಿ ನಿನಗೆ? ಯಾಕೆ ನನ್ನ ಮೇಲೆ ಇಷ್ಟು ಕೋಪ? ಏನ್ ಮಾಡಿದ್ದೀನಿ ನಾನಂಥದ್ದು? ಬೇಜವಾಬ್ದಾರಿಯಿಂದ ಅಲಿತಾ ಇದ್ದಾಗ ಮಗ ಒಳ್ಳೆಯವನಾಗ್ಲಿ ಸೆಟ್ಲ್ ಆಗ್ಲಿ ಅಂತ ಹಾರೈಸ್ತಾ ಇದ್ದೆ. ಈಗ ನಾನು ಒಳ್ಳೆಯವನಾಗಿದ್ದೀನಿ, ಸೆಟ್ಲ್ ಆಗ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಸಾಯ್ಲಿ ಅಂತ ಹಾರೈಸ್ಬಿಟ್ಟಿಯಲ್ಲಮ್ಮ. ಏನ್ ಕೇಳಿದೆ ಅಂತದ್ ನಾನು ನನ್ನ ಮಗನ್ ನೋಡ್ಬೇಕು, ಅವನ ಜೊತೆ ಇರ್ಬೇಕು ಅಂದೆ.
ಅದಕ್ಕೆ ಆರ್ತಿ ಏನ್ ಮಾಡಿದ್ಲು? ಮನೆಗೆ ಸೇರಿಸ್ಲಿಲ್ಲ, ಸ್ಕೂಲ್ ಹತ್ರ ಹೋಗಕ್ ಬಿಡ್ಲಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಲು. ಅದಕ್ಕೆ ಅಲ್ವಾ ನಾನು ಕೇಸ್ ಹಾಕಿದ್ದು ಮಗ ನನ್ನ ಜೊತೆ ಇರ್ಲಿ ಅಂತ. ಆಗ್ಲೂವೆ ಒಂದೇ ಒಂದ್ ಮಾತು, ಪರವಾಗಿಲ್ಲ ಆದಿ ನಿನ್ ಜೊತೆ ಇರ್ಲಿ ಅಂತ ಹೇಳಿದಿದ್ರೆ ಏನಾಗೋಗ್ತಾ ಇತ್ತು? ಆದಿ ನಮ್ಮ ಮನೇಲಿ ಇರ್ತಾ ಇದ್ದ. ನೀನ್ ಮಗಳು ಅಂತ ಆರ್ತಿನ ಯಾವಾಗ ಬೇಕೋ ಹೋಗಿ ನೋಡ್ಕೊಂಡ್ ಬರಲ್ವಾ? ಆರ್ತಿ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಸೂರ್ಯ ಇಲ್ಲಿ ಬಂದು ಆದಿತ್ಯನ ಜೊತೆ ಆಟ ಆಡ್ಕೊಂಡಿರ್ಬೋದಾಗಿತ್ತಲ್ವಾ? ನಾನೇನ್ ಬೇಡ ಅಂತ ಇದ್ನಮ್ಮ. ನಾನು ಸೂರ್ಯ ಒಳ್ಳೆ ಫ್ರೆಂಡ್ಸ್ ಆಗೇ ಇರ್ತಾ ಇದ್ವಿ. ಇವಳು ಸೂರ್ಯನ್ ತಲೆಯಲ್ಲಿ ಆದಿತ್ಯನ್ ತಲೆಯಲ್ಲಿ ನಾನು ಕಟ್ಕ ನನ್ ಜೊತೆ ಸೇರ್ಬಾರ್ದು ಅಂತ ತಲೆಗೆ ತುಂಬಿ ತುಂಬಿ ಕೋರ್ಟ್ಗೆ ಹೋಗಿ ಕೇಸ್ ಆಗೋ ತನಕ ಮಾಡಿದ್ರು. ಅವಳು ಹೋಗ್ಲಿ, ನೀನು ಒಂದೇ ಒಂದು ಮಾತು, ನಿನ್ನಮ್ಮ ನಾನಿದೀನ್ ಕಣೋ, ಕರ್ಕೊಂಬರೋ ನಿನ್ ಮಗನ ನಾವು ನೋಡ್ಕೊಳ್ಳೋಣ ಅಂತ ಹೇಳಲೇ ಇಲ್ವಲ್ಲಮ್ಮ. ನಿನಗೆ ಆರ್ತಿಗೆ ನನ್ನ ಮೇಲಿರೋ ಕೋಪನು ಆ ಮಗು ತಲೆಯಲ್ಲಿ ತುಂಬ್ತಾ ಇದ್ದೀರ. ನೀವು ಮಾಡ್ತಾ ಇರೋದು ತಪ್ಪಲ್ವಾ? ಎಷ್ಟು ದಿವಸ ಬದುಕ್ತೀನ ನಾನು ಗೊತ್ತಿಲ್ಲ. 10 ವರ್ಷ, 15 ವರ್ಷ ಇರೋಷ್ಟು ದಿವಸ ನನ್ನ ಮಗನ ಜೊತೆ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದೀನಮ್ಮ. ನನ್ನನ್ನು ಇನ್ನೂ ಕೆಟ್ಟ ದಾರಿಗಿಳಿಯೋ ಹಾಗೆ ಮಾಡಬೇಡಿ. ಚಿಕ್ಕ ವಯಸ್ಸಲ್ಲಿ ನನಗೆ ಊಟ ಹಾಕಿದ್ದೀರಾ, ಸಾಕಿದ್ದೀರಾ. ಇನ್ನು ಹೆಚ್ಚು ದಿವಸ ಬದುಕಲ್ಲ ಅತ್ತೆ ನಾನು. ಮಗ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ. ನಿಮ್ ಮನೆಗ್ ಬಂದು ಇದ್ಬಿಡ್ತೀನಿ. ಇರೋಷ್ಟು ದಿವಸ ಇರ್ತು ತನ್ನ ಹಾಕು ಸಾಕು. ಆರ್ತಿ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಊಟನೂ ಮಾಡಿಲ್ವಂತೆ? ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಹೇಗೆ ಊಟ ಮಾಡ್ರಿ ಭಾವ ನಾನು? ಈಗ ಅಂತ ಪರಿಸ್ಥಿತಿ ಏನ್ ಬಂದಿರೋದು? ಇದೇನ್ ಭಾವ ಹೀಗ್ ಕೇಳ್ತಾ ಇದ್ದೀರಾ? ಶಶಾಂಕ್ ಹೇಳಿದ್ದು ನಿಜನಾ? ಆದಿತ್ಯನ ಕೋರ್ಟ್ ನನಗ್ ಕೊಡಲ್ವಾ? ಈ ಮಗು ಆದ್ರೆ ಆದಿತ್ಯನ ಶಶಾಂಕ್ ಕರ್ಕೊಂಡು ಹೋಗ್ತಾನ? ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಆದಿತ್ಯ ನಿನಗೆ ಮಾತ್ರ ಸಂಬಂಧಪಟ್ಟವನು ಅಂತನ? ನಮಗೂ ಅವನ ಬಗ್ಗೆ ಕಾಳಜಿ ಇದೆ. ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿರೋದು ತಪ್ಪೇ ಆದರೆ ಶಶಾಂಕ್ ಬಂದು ಆದಿತ್ಯನ ಎಳ್ಕೊಂಡು ಹೋಗೋ ಪ್ರಯತ್ನ ಪಟ್ಟಿದ್ದು ಟ್ರೆಸ್ ಪಾಸ್ ಕಿಡ್ನಾಪ್ ಕೇಸ್ ಆಗಿದೆ. ಸೊ ನಮ್ಗೆ ಯಾವುದೇ ತೊಂದರೆ ಇಲ್ಲ. ನೀನೇನು ವರಿ ಮಾಡ್ಕೋಬೇಡ. ಹೋಗು, ಊಟ ಮಾಡು. ಮಗುಗೆ ತೊಂದರೆ ಆಗುತ್ತೆ. ಮಗುನೇ ಬೇಡ ಅಂತಿರ್ಬೇಕಾದ್ರೆ ನಾನು ಯಾರಿಗೋಸ್ಕರ ಊಟ ಮಾಡ್ಲಿ ಭಾವ? ಆರ್ತಿ, ಹೀಗೆಲ್ಲ ಮಾತಾಡ್ಬೇಡ. ಇನ್ನೊಂದ್ಸಾರಿ ನಿನ್ ಬಾಯಲ್ಲಿ ಇಂಥ ಮಾತು ಬರ್ಕೂಡ್ದು. ಈಗ ನೀನೇನಿದ್ರು ಮಗು ಬಗ್ಗೆ ಯೋಚನೆ ಮಾಡಬೇಕು. ಆದಿತ್ಯನ ಶಶಾಂಕ್ನಿಂದ ರಕ್ಷಿಸೋ ಜವಾಬ್ದಾರಿ ನಂದು. ನಾನು, ಸೂರ್ಯ, ಭಾಸ್ಕರ್ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ನೀನೇನು ಚಿಂತೆ ಮಾಡಬೇಡ. ಬಿಂದಿ ಇಟ್ಕೊಳ್ಳೋದೊಂದು ಕಲೆ. ನನ್ನ ತಂಗಿ ಸ್ವಾತಿಗೆ ಇವತ್ತಿನವರೆಗೂ ಬಿಂದಿ ಇಟ್ಕೊಳ್ಳೋಕೆ ಬರಲ್ಲ. ನಾನ್ ಬಿಂದಿ ಸರಿಯಾಗಿ ಇಟ್ಕೊಂಡ್ರು
ನಮ್ಮ ಅಕ್ಕಂಗೆ ಅದು ಸೊಟ್ಟಿಗೆ ಕಾಣುತ್ತೆ, ನಾನೇನ್ ಮಾಡ್ಲಿ? ಮೇಘಮಯೂರಿ ಜನವರಿ 13ರಿಂದ ರಾತ್ರಿ 7:30ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ಫೌಂಡೇಶನ್ ನನ್ನ ಸ್ಪಾಟ್ಸ್ ಅಡಗಿಸುತ್ತೆ, ಆದ್ರೆ ನಾನು ಅದನ್ನು ಫೇರ್ನೆಸ್ ಕ್ರೀಮ್ ತರಹ ದಿನ ಹಚ್ಚೋಲ್ಲ. ಪಾಂಡ್ಸ್ ಬೆರೆಸಿದೆ ಫೌಂಡೇಶನ್ ಮತ್ತು ಫೇರ್ನೆಸ್ ಕ್ರೀಮ್ ಅನ್ನು ನಿತ್ಯ ಬಳಕೆಗಾಗಿ ಪಾಂಡ್ಸ್ BB+ ಕ್ರೀಮ್ ನಲ್ಲಿ. ಪಾಂಡ್ಸ್ BB+ ಕ್ರೀಮ್ ದಿನ ಬಳಸಿದಾಗ ತಕ್ಷಣ ಸ್ಪಾಟ್ಸ್ ಅಡಗಿಸುತ್ತೆ, ಸ್ಕಿನ್ ಒಳಗಿಂದಲೇ ಕಾಂತಿ ಮೂಡಿಸುತ್ತೆ. ನೀವು ಕಾಣಿಸುವಿರಿ ನಿಷ್ಕಳಂಕ ಕಾಂತಿಯುತ ದಿನ ಪ್ರತಿದಿನ ಪಾಂಡ್ಸ್ BB+ ಕ್ರೀಮ್ ನಿಂದ. 150 ಕಿಲೋಮೀಟರ್ ವೇಗ ಎದುರಿಸಲು ಬೇಕು ತೀವ್ರ ಮರುತ್ತರ, ವಿಶೇಷವಾಗಿ ಶೀತವಾದಾಗ. ವಿಕ್ಸ್ ಆಕ್ಷನ್ 500 ಎಕ್ಸ್ಟ್ರಾ ಇದು ನೀಡುತ್ತೆ ಶೀತದ 5 ಲಕ್ಷಣಗಳಿಂದ ತ್ವರಿತ ಆರಾಮ. ಹೆಚ್ಚಿದ ಕೊಲೆಸ್ಟ್ರಾಲ್ ಪ್ರತಿ ಸಣ್ಣ ಹೆಜ್ಜೆಯನ್ನು ಒಂದು ದೊಡ್ಡ ಸವಾಲು ಆಗಿಸುತ್ತದೆ. ಅದಕ್ಕಾಗಿಯೇ ಸನ್ ಡ್ರಾಪ್ ಹಾರ್ಟ್ ಇದರಲ್ಲಿದೆ ಒರೈಸನಾಲ್. ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆಗೊಳಿಸಲು ಸಹಾಯ ಮಾಡುತ್ತದೆ. ಬರೀ 30 ದಿನಗಳಲ್ಲಿ ಸನ್ ಡ್ರಾಪ್ ಹಾರ್ಟ್ ಕೊಲೆಸ್ಟ್ರಾಲ್ ಕಡಿಮೆಯಾಗಿಸುವುದು. ಈಗ ಕೊಲೆಸ್ಟ್ರಾಲ್ ಕಮ್ಮಿಯಾಗುತ್ತೆ, ಲಾಭ ಹೆಚ್ಚಾಗುತ್ತೆ. 1 ಲೀಟರ್ ಸನ್ ಡ್ರಾಪ್ ಹಾರ್ಟ್ ನೊಂದಿಗೆ 200 ml ಸನ್ ಡ್ರಾಪ್ ಹಾರ್ಟ್ ಫ್ರೀ. OLX ನಲ್ಲಿ ಮಾಡೋದು ತುಂಬಾನೇ ಸಿಂಪಲ್. ಪೋಸ್ಟ್ ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ವಸ್ತುವಿನ 3-4 ಫೋಟೋ ಮತ್ತು ವಿವರಗಳನ್ನು ಹಾಕಿರಿ. ಗ್ರಾಹಕರನ್ನು ಆಕರ್ಷಿಸಲು ತಕ್ಕ ಬೆಲೆ ಹಾಕಿರಿ ಮತ್ತು ಆಡ್ ಪೋಸ್ಟ್ ಮಾಡಿರಿ. ಎಷ್ಟು ಪ್ರತಿಕ್ರಿಯೆ ಬಂತು ಅಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. OLX ಇಲ್ಲಿ ಎಲ್ಲ ಮಾರಾಟ ಆಗುತ್ತೆ. ಅಯ್ಯಯ್ಯೋ ಮರೆತು ಹೋಯ್ತು, ಮಕ್ಕಳು ಫ್ರೂಟ್ಸ್ ತಿನ್ನೋದೇ ಕುಡಿಸಬಹುದಲ್ಲ? 10 ಆರೆಂಜ್ ತುಂಬಿದೆ ಪ್ರತಿ ಪ್ಯಾಕ್ ರಿಯಲ್ ನಲ್ಲಿ. ತಾಯಂದಿರು ನಂಬುವುದು ರಿಯಲ್ ಫ್ರೂಟ್ ಪವರ್. ಇದು ಹೊಸ ಪ್ಯಾರಾಶೂಟ್ ಬಟರ್ ಸ್ಮೂತ್ ಬಾಡಿ ಲೋಷನ್. ಇದರಲ್ಲಿದೆ ಕೋಕೋನಟ್ ಬಟರ್ನ ಗುಣ. ಇದು ಚಳಿಗಾಲದಲ್ಲೂ ತ್ವಚೆಗೆ ನೀಡುತ್ತೆ ವಿಶೇಷ ಪೋಷಣೆ. ಇದರಿಂದ ತ್ವಚೆಯಾಗಿರುತ್ತೆ ಬಟರ್ನಂತೆ ಸ್ಮೂತ್. ನೀವು ಹೆಚ್ಚು ಬೆವರು ಸುರಿಸಿದಂತೆಲ್ಲ ಹೆಚ್ಚು ಗೆಲ್ಲುತ್ತೀರಿ. 3 ಪಟ್ಟು ಹೆಚ್ಚು ಸ್ಟಾಮಿನಾ ಒದಗಿಸುವುದಕ್ಕಾಗಿ ಬೂಸ್ಟ್ ಶರೀರಕ್ಕೆ ಆಕ್ಸಿಜನ್ ಬಳಕೆಯನ್ನು ಹೆಚ್ಚಿಸುತ್ತದೆ. ಬೂಸ್ಟಿನ ಸದ್ಗುಣಗಳು ಮತ್ತು ಚಾಕ್ಲೇಟಿ ಟೇಸ್ಟ್ ಅನ್ನು ಈಗ ಹೊಸ ಬೂಸ್ಟ್ ಎನರ್ಜಿ ಬಿಸ್ಕೆಟ್ಸ್ ಮೇಲೆ ಪಡೆಯಿರಿ. ಲಕ್ಷ್ಯವಿರಲಿ, ಬೇಬಿಯ ತ್ವಚೆಯನ್ನು ಬರೀ ಡ್ರೈ ಅಲ್ಲ, ಫ್ರೆಶ್ ಇರಿಸೋದು ಅಗತ್ಯ. ಹೇಗೆ? ಕ್ಲಿನಿಕಲಿ ಪ್ರೂವನ್ ಹಗೀಸ್ ನಿಂದ. ಇದರ ಕ್ವಿಕ್ ಲಾಕ್ ಸಿಸ್ಟಮ್ ತೇವವನ್ನು ಲಾಕ್ ಮಾಡುತ್ತೆ. ಏರ್ ಫ್ರೆಶ್ ಕವರ್ ಗಾಳಿ ಸುಳಿದಾಡಲು ಅವಕಾಶ ನೀಡುತ್ತೆ. ತ್ವಚೆಯನ್ನು ಇರಿಸುತ್ತೆ ಡ್ರೈ ಹಾಗೂ ಫ್ರೆಶ್. ಕ್ಲಿನಿಕಲಿ ಪ್ರೂವನ್ ಹಗೀಸ್ ಡೈಪರ್ಸ್. ಅದೇನ್ ಶಬ್ದ? ಬೆಕ್ಕು ಅದಕ್ಕ? 3 ನಿಮಿಷದಲ್ಲಿ ನಿನ್ನ ಬೆಕ್ಕು ಮತ್ತೆ ಬರುತ್ತೆ. ವಾಪಸ್ ಬಂತಲ್ಲ ಬೆಕ್ಕು. ಪ್ರತಿ ಡ್ರಾಮಾದ ಇಂಟರ್ವಲ್ ಆಕ್ಟ್ 2 ಪಾಪ್ಕಾರ್ನ್. ಜೀವನದಲ್ಲಿ ಚಾಯ್ಸ್ ಬಂದಾಗಲೇ ಬಿಡು, ಅವನೇ ನಿನ್ನ ಅಪ್ಪನ. ಯಾರಿಗಾದ್ರೂ ಅಪ್ಪನೇ ತಾನೆ ಯಾರು ನಿಜವಾದ ಆಫೀಸರ್ ಅಂತ ಗೊತ್ತಾಗೋದು. ಆಫೀಸರ್ಸ್ ಚಾಯ್ಸ್, ಜಾಗೃತಗೊಳಿಸಿ ನಿಮ್ಮ ಅಂತರಾಳದ ಆಫೀಸರ್. ದಡ್ಡ 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 ಅವಳೇನೋ ಹೇಳ್ಬಿಟ್ಲಂತೆ, ಇವನು ಕೋಲೆ ಬಸುಂತರ ಅದನ್ನೆಲ್ಲ ಕೇಳಿಸ್ಕೊಂಬಂದ್ ಕೂತಿದ್ದಾನೆ. ಯಾವ ತಾಯಿದ್ರು ಮಗುನ ಬೇಡ ಅಂತ ಹೇಳ್ತಾಳೇನೋ? ಅಂದ್ರೆ ಅವಳು ಹೇಳಿದ್ದು ಸುಳ್ಳು. ಆರತಿ ಮಾಡೋ ನೆಪದಲ್ಲಿ ನಿನ್ನನ್ನು ಹೊರಗಡೆ ಕಳಿಸಿ ಆ ಮನೆಯವರೆಲ್ಲ ಸೇರ್ಕೊಂಡು ಮಾಡಿರೋ ಪ್ಲಾನು. ಹೇಳ್ಕೊಟ್ಟಿದ್ದಾರೆ ಕಣೋ. ಶಶಾಂಕು ಆದಿತ್ಯನ ವಿಷಯ ಎದ್ದ ತಕ್ಷಣ ತನ್ನ ಹೊಟ್ಟೆಲಿರೋ ಮಗುನೇ ತೆಗೆಸ್ಬಿಡ್ತೀನಿ ಅಂತ ಹೇಳು, ಆಗ ಶಶಾಂಕ್ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಾನೆ ಅಂತ ಹೇಳ್ಕೊಟ್ಟಿರ್ತಾರೆ. ಅವಳು ಹಾಗೆ ಬಂದು ಒದರಿರ್ತಾಳೆ. ಅದನ್ನ ಕೇಳಿಸ್ಕೊಂಡು ನೀನ್ ಇಲ್ಲಿ ಬಂದು ಕೂತಿದ್ಯ. ಅಲ್ಲ ಅತ್ತೆ, ತಪ್ಪು. ನೀ ತಪ್ಪು ಮಾಡ್ಬಿಟ್ಟೆ ಕಣೋ ಶಶು. ಅಲ್ಲಿಂದನೇ ಕಾಳೆ ಅವ್ರಿಗೊಂದು ಫೋನ್ ಮಾಡಿ, ಸರ್ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಮಗುನ ಎತ್ತಾಕೊಂಡು ಬಂದ್ಬಿಟ್ಟಿದ್ರೆ ಕಾಳೆ ಅವರು ಕೋರ್ಟ್ನಲ್ಲಿ ಎಲ್ಲ ವಿಚಾರ ನೋಡ್ಕೊತಿದ್ರು. ಆ ಡಾಕ್ಟರ್ ವಿಷಯ ನಮ್ಗೊಂದು ಬಲವಾದ ಮೂಗ್ದರ ಆಗ್ತು ಕಣೋ. ನೀನ್ ಮಗುನ ಎತ್ತಾಕೊಂಡ್ ಬಂದಿದ್ರು ಅವ್ರು ಏನು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅವ್ರೇನಾದ್ರೂ ಕಂಪ್ಲೇಂಟ್ ಕೊಡಕ್ ಹೋಗಿದ್ರೆ ಡಾಕ್ಟರ್ ವಿಷಯ ಹೊರಗಡೆ ಬರ್ತಿತ್ತ? ಅವಳೇನೋ ಹೇಳ್ಬಿಟ್ಲಂತೆ, ನೀನ್ ಕೇಳ್ಬಿಟ್ಟೆ. ಏನೋ ಶಶು ಇದು. ನೀನ್ ಹೇಳ್ತಾ ಇರೋದು ಸರಿ ಅತ್ತೆ. ಮಗು ನಮಗ್ ಸಿಕ್ಕಿರೋದು, ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗಿರೋದು. ಆದ್ರೆ ಒಂದು ಸಾರ್ತಿ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಒಂದ್ ಕಡೆ ತುಂಬ ಬಸರಿ, ಇನ್ನೊಂದ್ ಕಡೆ ನನ್ನ ಮಗ. ಹುಟ್ಟೋ ಮಗುನ್ ತೆಗೆಸ್ಬಿಡ್ತೀನಿ, ಆದ್ರೆ ಆದಿನೇ ಬೇಕು ಅಂದ್ಲು. ಒಂದು ಕ್ಷಣ
ನನಗವಳು ತುಂಬಾ ಹತ್ರ ಅಂತ ಅನ್ನಿಸ್ಬಿಟ್ಲು ಅತ್ತೆ. ನನಗೆ ಖುಷಿ ಆಯ್ತು. ಅವಳ ಮನಸ್ಸನ್ನು ನೋಯಿಸೋದು ತಪ್ಪು ಅನ್ನಿಸ್ತು. ಎಲ್ಲಕ್ಕಿಂತ ಮನುಷ್ಯತ್ವ ಮುಖ್ಯ ಅಲ್ವಾ? ಅವಳ ಕಣ್ಣು, ಅವಳ ಮಾತು ಸುಳ್ಳು ಹೇಳ್ತಿರ್ಲಿಲ್ಲ ಅತ್ತೆ. ಚೆನ್ನಾಗಿ ತಲೆ ಸೋರ್ ಕಳ್ಸಿದಾಳೆ ನಿನಗೆ. ಅವಳು ಸುಳ್ಳು ಕಣೋ, ಅವ್ರ ಮನೆಯವರು ಸುಳ್ಳು. ಹೆಣ್ಣಾಗೊಂದು ಮಾತು ಹೇಳ್ತೀನಿ ಕೇಳು, ಯಾವ ತಾಯಿನೂ ತನ್ನ ಹೊಟ್ಟೆಲಿರೋ ಮಗುನ ತೆಗ್ಸೋಕೆ ರೆಡಿಯಾಗಿರಲ್ಲ. ಈಗ ಆದಿತ್ಯನ ವಿಷಯನ ತಗೋಪ್ಪ. ಆದಿತ್ಯನ ನಿನ್ ಜೊತೆನಲ್ಲಿ ಕಳಿಸ್ಬಿಟ್ರೆ ಅವಳು ಗಂಡನ ಮನೆಯಲ್ಲಿ ನೆಮ್ಮದಿ ಆಗಿರ್ಬೋದಾ? ಆದಿತ್ಯ ಸೂರ್ಯನಿಗೂ ಬೇರೆ ಮಗುನೇ, ಆದ್ರೂ ಕೊಡಲ್ಲ ಅಂತಾಳೆ. ಯಾಕೆ ಹೇಳು? ತಾಯಿಗೆ ತನ್ನ ಮಗು ಮೇಲೆ ಅಷ್ಟು ಪ್ರೀತಿ ಇರುತ್ತೆ ಕಣೋ. ಪ್ರಾಬ್ಲಮ್ ಕೊಡೋ ಮಗುನೇ ಕೊಡಲ್ಲ, ತನ್ನ ಜೊತೆಲಿ ಇಟ್ಕೋತೀನಿ ಅಂತ ಹೇಳ್ದವಳು ಏನೂ ಪ್ರಾಬ್ಲಮ್ ಕೊಡ್ದೇನೆ ಹೊಟ್ಟೆನಲ್ಲಿ ತಣ್ಣಂಗ್ ಮಲಗಿರೋ ಮಗುನ ತೆಗಿಸ್ತಾಳೇನೋ. ಅದು ಆ ಕ್ಷಣಕ್ಕೆ ಅವಳು ಆಡಿರೋ ಸುಳ್ಳು. ನೀನ್ ಹೋದ ತಕ್ಷಣ ಅವಳ ಆಸ್ಪತ್ರೆಗೆ ಹೋಗಿ ಮಗು ಬೇಡ ಅಂತ ಹೇಳ್ಬಿಟ್ಟಿರ್ತಾಳ? ಹಾಗೇನಾದ್ರೂ ಹೇಳಿದ್ರು ಆ ಮನೆಯವರೆಲ್ಲ ಒಪ್ಕೋತಾರೇನೋ? ಇಲ್ಲ, ಯಾಕಂದ್ರೆ ಆ ಮಗು ಆ ಮನೆಗೆ ಸೇರಿದ್ದು. ಏನ್ ಮಾಡಿರ್ತಾಳೆ ಅಂತ ನಾನು ಹೇಳ? ನೀನ್ ಈ ಕಡೆ ಬಂದ ತಕ್ಷಣ ದೇವ್ರ ಮುಂದೆ ಕೂತ್ಕೊಂಡು, ದೇವ್ರೇ ಆವೇಶದಲ್ಲಿ ನಾನೇನೋ ಮಗು ಬೇಡ ಅಂತ ಹೇಳ್ಬಿಟ್ನಪ್ಪ, ಯಾವುದೇ ಕಾರಣಕ್ಕೂ ನನ್ನ ಹೊಟ್ಟೆಲಿರೋ ಮಗುಗೆ ಯಾವುದೂ ತೊಂದರೆ ಆಗದೆ ಸುಸೂತ್ರವಾಗಿ ಹೆರಿಗೆ ಆಗ್ಲಿ ಅಂತ ಬೇಡ್ಕೊಂಡಿರ್ತಾಳೆ. ಟೋಪಿ ಹೋಗಿದ್ದು ನೀನು. ಏನತ್ಗೆ ಒಬ್ರೆ ಕೂತಿದ್ರಾ? ಅಣ್ಣ ಎಲ್ಲಿ? ಯಾಕತ್ಗೆ ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ನಾನು ಬಂದು ಡಿಸ್ಟರ್ಬ್ ಮಾಡದ್ನಾ? ಹಾಗೇನು ಇಲ್ಲ ಕಣೋ. ಆದಿತ್ಯ ಎಲ್ಲಿ ನನ್ನಿಂದ ದೂರ ಆಗ್ತಾನೆ ಅನ್ನೋದೇ ನನಗೆ ಭಯ ಆಗ್ತಿದೆ. ಹೋಗಿ ಅತ್ಗೆ, ಒಳಗಡೆ ಆ ರೇಂಜ್ಗೆ ಆವಾಜ್ ಹಾಕ್ಬಿಟ್ಟು ಬಂದಿದ್ದೀರಾ, ನಿಮಗ್ ಭಯನಾ? ಇನ್ಫ್ಯಾಕ್ಟ್ ನಿಮ್ಮನ್ನ ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ಬೇಕು. ಅತ್ಗೆ ಡೋಂಟ್ ವರಿ, ಆದಿತ್ಯನ ನಿಮ್ಮಿಂದ ಯಾರ ಕೈಲೂ ದೂರ ಮಾಡೋದಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ನಾವೇ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ವಿಷಯ ಆದಿತ್ಯ ಅಷ್ಟೇ ಅಲ್ಲ ಭಾಸ್ಕರ್, ಶಶಾಂಕ್ ಆದಿತ್ಯನ ಮನಸ್ಸನ್ನ ಬದಲಾಯಿಸ್ಬಿಡ್ಬೋದು. ಆದಿತ್ಯ ಇನ್ನು ಚಿಕ್ಕ ಮಗು ಕಣೋ. ನಾನು ಈ ಮಗು ಬಗ್ಗೆ ಗಮನ ಕೊಡ್ತಿರುವಾಗ ಅವನು ಅಂದ್ಕೊಳ್ಳೋ ಚಾನ್ಸ್ ಇದ್ದೇ ಇರುತ್ತೆ. ಅವನು ಇದೇ ಕಾರಣ ಇಟ್ಕೊಂಡು ನನ್ನ ಮಗನ ನನ್ನಿಂದ ದೂರ ಮಾಡ್ಬೋದಲ್ವಾ? ಅದ್ಕೆ ತುಂಬಾ ದೂರಾಲೋಚನೆ ಮಾಡ್ತಿದ್ದೀರಾ ನೀವು. ದುರಾಲೋಚನೆ ಇರ್ಬೋದು, ಆದ್ರೆ ಶಶಾಂಕ್ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಈ ರೀತಿ ಆಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಯ್ಯೋ ಸುಮ್ನಿರಿ ಅದ್ಕೆ. ಅಲ್ಲ ಅವನೇನ್ ದೊಡ್ಡ ದಾನ. ನಾವು 3 ಜನ ಇದ್ದೀವಿ. ಆದಿತ್ಯನ ತಂಟೆಗೆ ಬರ್ಲಿ, ಅವ್ನ್ ಹೇಗ್ ಗ್ರಾಚಾರ ಬಿಡಿಸ್ತೀವಿ ಅಂತ ನೋಡ್ತಾ ಇರಿ. ನೀನೇ ನೋಡ್ದಿಲ್ಲ ಭಾಸ್ಕರ್, ಇವತ್ತು ಸೀಮಂತ ಶಾಸ್ತ್ರದಲ್ಲಿ ಎಷ್ಟು ದೊಡ್ಡ ಗಲಾಟೆ ಮಾಡ್ದ ಅಂತ. ಆದಿತ್ಯನ ಎತ್ಕೊಂಡೆ ಹೊರಟಿದ್ದ. ನೀವೆಲ್ಲರೂ ಏನ್ ಮಾಡಕ್ಕಾಯ್ತು? ಅದ್ ಹಾಗಲ್ಲ ಅದ್ಕೆ. ಆದಿತ್ಯನ್ಗೆ ಪೆಟ್ಟಾಗಿದೆ ಅಂತ ಕೋರ್ಟಲ್ಲಿ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ವಿ. ಅದು ನಮ್ ಕೈ ಕಟ್ಟಾಗ್ತು ಅಷ್ಟೇ. ಇಲ್ಲ ಅಂದ್ರೆ ಆಗ್ಲೇ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ನೀವೇನೇನು ಯೋಚನೆ ಮಾಡ್ಬೇಡಿ ಅದ್ಕೆ. ಇವತ್ತು ಸರ್ಟಿಫಿಕೇಟ್, ನಾಳೆ ಇನ್ನೊಂದೇನೋ ಕೇಳ್ತಾರೆ. ಇಲ್ಲ ಭಾಸ್ಕರ್, ನಂಬಿಕೆ ಇಲ್ಲ ನನಗೆ. ಈ ಮಗು ನನ್ನ ಹೊಟ್ಟೆಲ್ ಬೆಳೀತಿರೋದ್ರಿಂದನೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ಆದಿತ್ಯ ನನ್ನ ಜೊತೆ ಇರ್ಬೇಕು ಅಂದ್ರೆ ಈ ಮಗು ಇರಬಾರ್ದು. ಸಾಕ್ಷಿ, ಯಾಕೆಲ್ರು ಆದಿತ್ಯ ಬೇಕು ಅಂತ ಜಗಳ ಆಡ್ತಾರೆ? ಅದ್ ಯಾಕಂದ್ರೆ ಎಲ್ಲದಕ್ಕೂ ನಿನ್ ಕಂಡ್ರೆ ಇಷ್ಟ.
ನನ್ನಿಂದ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತಲ್ವಾ? ಏನು ಪ್ರಾಬ್ಲಮ್ ಆಗಲ್ಲ ಕಣ. ಮತ್ತೆ ಯಾಕೆ ಅಮ್ಮ ಅಳ್ತಾರೆ, ಶಶಾಂಕ್ ಅಂಕಲ್ ಜಗಳ ಮಾಡ್ತಾರೆ, ಸೂರ್ಯ ಅವರು ಬೇಜಾರು ಮಾಡ್ಕೊಂತಾರೆ? ಅದಕ್ಕೆ ಏನ್ ಮಾಡೋದೀಗ? ಏನ್ ಮಾಡೋದು? ನಾನೆಲ್ಲಾರು ಹೊಟ್ಟೋಗ್ಲಾ? ಹಾ, ಟಾಮ್ ಅಂಡ್ ಜೆರಿಲಿ ಜೆರಿ ಬಚ್ಚಿಟ್ಕೊಡತ್ತಲ್ಲ, ಆ ತರ ಎಲ್ಲಾದ್ರೂ ಬಚ್ಚಿಟ್ಕೋ. ಯಾರಿಗೂ ಸಿಗ್ಬಾರ್ದು, ಹಂಗ್ ಬಚ್ಚಿಟ್ಕೊಂತೀನಿ. ಇಲ್ಲ, ನೀನ್ ಸ್ವಲ್ಪ ಹೊತ್ತಿಗೆ ಸಿಕ್ಬಿಡ್ಬೇಕು, ಇಲ್ಲ ಅಂದ್ರೆ ನನಗ್ ಬೋರ್ ಆಗುತ್ತ. ಬೇಡ ಸಾಕ್ಷಿ, ನಾನಿದ್ರೆ ಜಗಳ ಆಗತ್ತೆ, ಅದಕ್ಕೆ ಎಲ್ಲಾರು ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತೀಯ? ಮಟ್ಕೇರಿ. ಅಲ್ಲಿ ಯಾರಿದಾರ? ನನ್ನ ಫ್ರೆಂಡ್ ರಾಹುಲ್. ಓ, ಅವ್ರ ಮನೆ ಅಲ್ಲ. ಬೋರ್ಡಿಂಗ್ ಸ್ಕೂಲ್ ಕಣೆ, ಅಲ್ಲೇ ಇರ್ತೀನಿ ನಾನು. ವರ್ಷಕ್ಕೊಂದ್ಸತಿ ಬರ್ತೀನಿ, ಅವಾಗ ಏನು ಪ್ರಾಬ್ಲಮ್ ಇರಲ್ಲ. ಯಾಕಡೆ ನಾನೇ ಇರಲ್ವಲ್ಲ? ಬೇಡ ಅದಿ, ನಾನೊಬ್ಳೇ ಇರ್ತೀನಿ, ನನಗ್ ಬೋರ್ ಆಗುತ್ತಾ? ಹೊಸ ಪಾಪು ಬರುತ್ತಲ್ಲ, ಅದ್ರ ಜೊತೆ ಆಟಾಡು. ನಾನು ಇಲ್ದೇ ಇದ್ರೂ ಪರವಾಗಿಲ್ಲ. ಇಷ್ಟು ವರ್ಷ ನಾನಿದ್ನಾ? ಇಲ್ಲ ತಾನೆ, ನೀನೊಬ್ಳೇ ಇದ್ದೆ. ಹಂಗೆ ನಾನು ಈಗಲೇ ಸೂರ್ಯ ಅವ್ರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಯಾಕಪ್ಪ, ಓದ್ಕೊಳ್ಳೋದಕ್ಕೇನು ಇಲ್ವಾ? ಹೀಗೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು. ಹೋಗಿ ಓದ್ಕೋ. ನಂಗೆ ಓದ್ಕೊಳಕ್ ಮನ್ಸು ಬರ್ತಾ ಇಲ್ಲ. ಯಾಕೆ? ಅಮ್ಮ ಯಾವಾಗಲೂ ಅಳ್ತಾ ಇರ್ತಾರೆ, ನೀವು ಯಾವಾಗಲೂ ಟೆನ್ಷನ್ ಇರ್ತೀರ, ಅದಕ್ಕೆ ನಂಗೆ ಬೇಜಾರು. ಅಮ್ಮ ಯಾಕಂಗಿದ್ದಾರೆ? ಅಮ್ಮಂಗೇನೂ ಆಗಿಲ್ಲ ಪುಟ್ಟ, ಅವ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ಆರಾಮಾಗೇ ಇದ್ದೀನಿ. ಇಲ್ಲ, ಏನೋ ಇದೆ, ಹೇಳಿ ಪ್ಲೀಸ್. ನೀನೇ ನೋಡ್ತಾ ಇದೆಯಲ್ಲಪ್ಪ, ಶಶಾಂಕ್ ನೀನ್ ಬೇಕೇ ಬೇಕು ಅಂತ ಕೇಸ್ ಹಾಕಿದ್ದಾರೆ. ಇಲ್ಲಿ ನಿಮ್ಮಮ್ಮ, ಅವ್ರಿಗೂ ನೀನ್ ಬೇಕು ಅಂತ ಅಳ್ತಾ ಕೂತಿದ್ದಾರೆ. ನೀನಿಲ್ಲ ಅಂದ್ರೆ ನಾನು ನನ್ನ ಪಾಪು ಬೇಡವಂತೆ. ನಿನ್ನ ಶಶಾಂಕ್ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ ಅವ್ರಿಗೆ. ಕೇಸ್ ಬಗ್ಗೆ ರವಿ ಅಣ್ಣನ ಅಂತ ಕೇಳಿದ್ರೆ ಅವನು ಏನು ಡೆಫಿನೆಟ್ ಆಗಿ ಹೇಳ್ತಲ್ಲ. ಎಲ್ಲ ನಾನಿಂತಾನೆ ಅಲ್ವಾ? ಚೇಚೆ, ಹಾಗೆಲ್ಲ ಯೋಚನೆ ಮಾಡಬಾರ್ದು. ನೀನು ಇನ್ನೂ ಚಿಕ್ಕ ಹುಡುಗ ಕಣೋ, ಅದ್ರ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ. ಹೋಗಿ ಓದ್ಕೋ. ಇಲ್ಲ, ಇದೆಲ್ಲ ನನ್ನಿಂದಾನೇ ಹಾಕಿತ್ತು, ಅದಕ್ಕೆ ನಾನೇನೋ ಡಿಸೈಡ್ ಮಾಡಿದ್ದೀನಿ. ಏನು? ನಂದು ಒಂದು ರಿಕ್ವೆಸ್ಟ್. ಇವತ್ತು ನಾ ಮಾಡಿದ್ರೆ ನಾನು ನಿಮ್ನ ಮೊದ್ಲಿನ ತರ ಅಪ್ಪ ಅಂತ ಕರಿತೀನಿ. ನಿಜವಾಗ್ಲೂ ನನ್ನ ಅಪ್ಪ ಅಂತ ಕರೀತೀಯಾ? ಅದೇನು ಅಂತ ಹೇಳು. ಫಸ್ಟ್ ನೀವು ಪ್ರಾಮಿಸ್ ಮಾಡಿ. ಶಶಾಂಕ್ ಹತ್ರ ಹೋಗ್ತೀನಿ ಅನ್ನೋದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಅದಲ್ಲ, ಫಸ್ಟ್ ನೀವು ಪ್ರಾಮಿಸ್ ಮಾಡಿ. ಪ್ರಾಮಿಸ್? ಮಾತಿಗೆ ತಪ್ಪಂಗಿಲ್ಲ. ಇಲ್ಲಪ್ಪ. ನನ್ನಿಂದ ಎಲ್ಲಾರ್ಗೂ ಪ್ರಾಬ್ಲಮ್, ಅದಕ್ಕೆ ನನ್ನ ಮಡಿಕೇರಿಯಲ್ಲಿ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ಬಿಡಿ ಅಪ್ಪ. ನೀವು ಪ್ರಾಮಿಸ್ ಮಾಡಿದ್ದೀರಾ?